ರೋಲೆಕ್ಸ್ ಇವಾಗ ಮಜ್ಜಿಗೆ ಕಾಯ್ತಾ ಇದೀವಿ ನೋಡಿ. ಊಟ ಮಾಡಿ ರೋಲೆಕ್ಸು ಚೆನ್ನ ಮಸಾಲ ಆರ್ಡರ್ ಮಾಡಿದ್ವಿ, ಬಂದಿದೆ ಚೆನ್ನ ಮಸಾಲ ರೊಟ್ಟಿ ನೋಡಿ. ಸ್ವಾಗತಂ ಸುಸ್ವಾಗತಂ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರೈವೀಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ದುಲಿಯಾದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದುಲಿಯಾಗೆ ಹೋಗಿಲ್ಲ ಇನ್ನು. ದುಲಿಯಾ ಮಾಲೆಗಾಂವ್ ಸೆಂಟ್ರ್ನಾಗ ಬಂದು ರಾತ್ರಿ ಇಲ್ಲಿ ಬರೋಷ್ಟೊತ್ತಿಗೆ 1 ಗಂಟೆ ಆಗಿತ್ತು. 1 ಗಂಟೆ ಆಯಿತು. ಫುಲ್ ನಿದ್ದೆ ಹೇಳಿ ಅದು. ಹಂಗೆ ಇಲ್ಲಿ ಇದೇ ಡಾಬಾದಾಗ ಊಟ ಮಾಡಿದ್ದಿಲ್ಲ ನಾವು. ಊಟ ಮಾಡಿ ಬಂದು ಮಕ್ಕಂಡ್ವಿ. ಬೆಳಗ್ಗೆ 8 ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಆಗ್ತಾಯಿದ್ವಿ ನೋಡಿ. ಇವಾಗ ಫ್ರೆಶ್ ಆಗಿದ್ವಿ. ಅಡುಗೆ ಮಾಡೋಕ್ಕೆ ನಮ್ದು ಯಾಕೆ ಅದು ನಮ್ಮ ಗಾಡಿದು ಇದೈತೆ ನೋಡಿ ಪ್ಲೇಟು, ಅದ್ರಾಗ ಮ್ಯಾಗಳದ್ದು ಬಿಚ್ಚಿ ಇದಕ್ಕೆ ಹಾಕು. ಗ್ಯಾಸ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂಥೇಳಿ ಈ ಗಾಡಿಗಳ್ದು ಇದ್ದಿದ್ದು ನಿಸ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಇವಾಗ ಇಲ್ಲಿಂದ ಹೊಲ್ಡದೆ. ರಂಗಣ್ಣ ಟೀ ಕುಡಿಯನ್ ಬಾ. ಟೀ ಕುಡಿದು ಹೊಲ್ತಿರೋದೆ ನೋಡಿ. ನಂದು ಯಾಕೋ ಮಾಲ್ ರೈಟಿಗೆ ಬಗ್ಗಿದಂಗೆ ಐತಪ್ಪ ನಂದು. ಟೀ ಕುಡಿದು ಹೊಡ್ತಾ ಇರೋಣ. ರನ್ನಿಂಗ್ನಾಗ ಅಡುಗೆ ಆಗ್ತಿರ್ತೈತೆ. ಹೋಗ್ತಾ ಇರೋಣ. ನಮ್ಮ ಮೊಸರನ್ನ ಹೋಗ್ಬಿಟ್ಟಾನೆ ನಮಗೆ ಮಾತಾಡಿಸ್ದಂಗೆ. ನಾವು ಅಂದರೆ ಸೈಡ್ಗೆ ಹಾಕಿದ್ವಿ, ಅವ್ನು ಹಿಂದೆ ಬಂದು ಹೋಗಿ ಮುಂದೆ ಮಾತಾಡೋಣಂತೆ. ಇವಾಗ ಫೋನ್ ಮಾಡಿದ್ವಿ, ಗಾಡಿ ಸ್ಟಾರ್ಟ್ ಮಾಡು, ಗಾಡಿ ಸೆಲ್ಫ್ ಮಾಡಿ ಹಂಗೆ ವ್ಯಾಕಮ್ ಇರಲಿ. ಮುಂದೆ ಹೋಗ್ಬಿಟ್ಟಾನೆ. ಇವಾಗ ಫೋನ್ ಮಾಡಿದ್ದ, ದುಲಿಯಾ ತೆಗಿತೀನಿ ಬಾ ಅಂತೇಳಿ. ಅವನಿಗೆ ನಮಗೆ ಏನು ಭಾಳ ದೂರ ಇಲ್ಲ, ಒಂದು 20 ಕಿಲೋಮೀಟ್ರ್ ದೂರ ಇದ್ದೀವಿ. ದುಲಿಯಾ 15 ಕಿಲೋಮೀಟ್ರ್ ಐತೆ. ದುಲಿಯಿಂದ 5 ಕಿಲೋಮೀಟ್ರ್ ಮುಂದೆ ಹೋಗಿ ನಿಂತಾನಷ್ಟೇ. ಬನ್ನಿ ಹೋಗಮ್ಮ ನೋಡಿ. ಇವಾಗ ಅಹಮದಾಬಾದ್ ಕಡೆಗೆ ದುಲಿಯಾದಿಂದ 10 ಗಂಟೆ ಆದ ಟೈಮು. ಸಾನಾಗಿನ ಮಾಡ್ಕೊಂಡು ಹೊರಡೋಷ್ಟೊತ್ತಿಗೆ ನಾವೇನು ಭಾಳ ದೂರ ಇಲ್ಲ, ಇನ್ನೊಂದು 500 ಕಿಲೋಮೀಟ್ರ್ ದೂರ ಇದ್ದೀವಿ ಅಷ್ಟೇ. ದುಲಿಯಾದಿಂದ 450-500 ಕಿಲೋಮೀಟ್ರ್ ಅಹಮದಾಬಾದ್ ನೋಡಿ. ರನ್ನಿಂಗ್ನಾಗ ಅಡುಗೆ ಎಲ್ಲ ತಯಾರಿ ಮಾಡ್ತಾಯಿದ್ವಿ. ಹೋಗ್ತಾ ಹೋಗ್ತಾ ಹಾಕ್ಬಿಡ್ತದೆ ಅಡುಗೆ, ಆರಾಮಾಗಿ ಹೋಗೋದು. ಅಲ್ಲೇನಾದ್ರು ಮುಂದೆ ಟೋಲ್ ಗೇಟ್ನಾಗ ನಿಂತು ಊಟ ಗೀಟ ಮಾಡ್ಕೊಂಡು ಹೋಗೋದೆ. ಆ ಗಾಡಿ ಬರ್ತಾ ಇದ್ದೀನಿ ನೋಡಿ. ಬನ್ನಿ ಹೋಗಿ ಮುಂದೆ ದುಲಿಯಾ ಫಾರೆಸ್ಟಿಗೆ ಬಂದಿವಿ ನೋಡಿ. ಇದೊಂದು 2-3 ಕಿಲೋಮೀಟ್ರ್ ಫುಲ್ ಅಪ್ ಡೌನು. ಇಲ್ಲಿ ಮಾತ್ರ ಭಾರಿ ಹುಷಾರಾಗಿ ಹೋಗ್ಬೇಕು. ಡೌನ್ ಆಯ್ತು ಅಂತಂದು ಕೈ ಬಿಟ್ಟರೆ ಗಾಡಿನೇ ಕಣ್ಣಿಗೆ ಕಾಣಲ್ಲ, ಟೋಟಲ್ ಲಾಸ್ ಆಗ್ತದೆ. ಇಲ್ಲೆಲ್ಲ ಹಂಸ ಹಾಕಿದ್ದಾರೆ ನೋಡಿ. ಇದು ಬಸ್ ಹೋದಂಗೆ ಹೋದ್ರೆ ಮುಗಿದೋಗುತ್ತೆ ನಮ್ಮ ಲಾರಿಗಳು. ಅದಂದರೆ ಲೈಟ್ ವೆಯ್ಟ್ ಇರುತ್ತೆ, ಬ್ರೇಕ್ ಹೊಡೆದಿಟ್ಟು ನಿಂತ್ಕೊತೈತೆ. ನಮ್ಮ ಗಾಡಿ ನಿಂತ್ಕೊಳಲ್ಲ. ಅಲ್ಲಿದೆ ನೋಡಿ ಆಕ್ಸಿಡೆಂಟ್ ಝೋನ್ ಅಂತೇಳಿ ಕೋಸ್ಟ್ಲು ಅಂತ ಬೋರ್ಡ್ ಬೇರೆ ಹಾಕಿರೋದು. ದುಲಿಯಾ ಇನ್ನು ಇಲ್ಲಿಂದ ಇರೋದು ಒಂದು 8-10 ಕಿಲೋಮೀಟ್ರ್ ಐತೆ. ಅವಾಗಿದ್ದಾಗ ಬರ್ತದೆ ಇಷ್ಟು ಸಖತ್ತಾಗಿ ಕಾಣ್ತಿದೆ ನೋಡಿ. ಇನ್ನೂ ಮಳೆ ಬರ್ಬೋ, ಇನ್ನೂ ಚೆನ್ನಾಗಿ ಹೋಗ್ಬೇಕು. ಇನ್ನೊಂದು ತಿಂಗಳು ಹೋದ್ರೆ ಇನ್ನೂ ಸಖತ್ತಾಗಿ ಕಾಣ್ತೈತೆ. ಆ ಕಡೆ ಮುಂದೆ ಅಲ್ಲೊಂತಾಗೆ ನೀರು ಬೀಳ್ತಿರ್ತವೆ, ಅಲ್ಲೇನು ಬೀಳ್ತವೆ ಇಲ್ಲ ನೋಡ್ಬೇಕು. ಡೌನ್ನಾಗ ಹಂಸ ಹಾಕಿದ್ದಾರೆ, ಹುಷಾರಾಗಿ ಹೋಗ್ಬೇಕು, ಅರ್ಜೆಂಟ್ ಮಾಡ್ಕೋಬಾರ್ದು ನೋಡಿ. ಈ ಕಡೆ ಎಲ್ಲ ರೈಟ್ ಸೈಡಿಗೆ ಹೆಂಗೆ ಕಾಣ್ತಿದೆ ನೋಡಿ. ಏನು ಮಾಡಿಬಿಡ್ತಾರೆ ಅಂದರೆ ಡೌನ್ ಆಯ್ತು ಅಂತೇಳಿ ಕೈ ಬಿಟ್ಟುಬಿಡ್ತಾರೆ ಗಾಡಿ. ಕೈ ಬಿಟ್ಟರೆ ಕಣ್ಣಿಗೆ ಕಾಣೋದಿಲ್ಲ. ಈ ಟರ್ನಿಂಗ್ನಾಗ ಸೀದಾ ಹೋಗ್ಬಿಡ್ತವೆ. ಇಲ್ಲೆಲ್ಲ ಇದು ಡಿವೈಡರ್ ಪಟ್ಟಿ ಹಾಕಿದಾರಲ್ಲ, ಹೊಸದು ಏನು ಹಾಕಿದಾರೆ ಎಲ್ಲ ಗಾಡಿ ನುಗ್ಗಿ ಹೋಗಿರೋದೆ. ಇವಾಗ ಕೈ ಬಿಟ್ರೆ ನಡೀತದೆ ನೋಡಿ. ಅಪೋಸಿಟ್ ಅಪ್ ಐತಲ್ಲ, ಅದು ಹೋಗ್ಬಿಡ್ತದೆ ಗಾಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಆ ಕಡೆ ಈ ಕಡೆ ಬೆಟ್ಟ, ಅದ್ರ ನಡಮಧ್ಯ ದಾರಿ. ಇಲ್ಲಿ ಯಾರೋ ಲವರ್ಸ್ ಬೇರೆ ಹೋಗ್ತಿದ್ದಾರೆ ಬೈಕ್ನಾಗೆ. ಆ ಕಡೊಬ್ರು ಈ ಕಡೊಬ್ರು ಮಾತಾಡ್ಕೊಂಡು ಇಲ್ಲ ಹಿಂಗೆ ಹೋಗೋರು ಎಲ್ಲನ ಸೈಡಿಗೆ ನಿಲ್ಸನ್ನ ಮಾತಾಡ್ಕೊಂತಾರೆ. ಅದು ಇಲ್ಲ, ರೋಡ್ನಾಗೆ ಮಾತಾಡ್ಕೊಂತಾರೆ. ರೋಡ್ನಾಗ ಮಾತಾಡ್ಕೊಂಡು ಜೊತೆಗೆ ಹೋಗ್ತಾರೆ. ಹಿಂದೆ ಬರೋದು ಏನೇನು ಪರೀಕ್ಷೆನ ಇರಲ್ಲ ಗುರು. ನಾನು ಅವ್ರಿಗಂತ ಹೇಳ್ತಿಲ್ಲ, ಬೈಕ್ನಾಗ ಹೋಗೋರಿಗೆ ಎಲ್ಲರಿಗೂ ಹೇಳ್ತಿರೋದು. ಇಬ್ಬಿಬ್ಬರು ಜೊತೆಗೆ ಹೋಗ್ತಿರ್ತೀರಲ್ಲ ಮಾತಾಡ್ಕೊಂತ, ಹಿಂದೆ ಬರೋದು ನಿಮ್ಗೆ ಜಾಸ್ತಿ ಇರಲ್ಲ ಲಾರಿದು, ನಿಮಗೆ ಮಾತಿನ ಕಡೆ ಜಾಸ್ತಿ ಇರುತ್ತೆ. ಅಂಥವ್ರು ಏನು ಮಾಡ್ತೀರ ಅಂದರೆ ಸೈಡಿಗೆ ನಿಂತ್ಕೊಂಡು ಒಂದು ಅರ್ಧ ಗಂಟೆ 3/4 ಗಂಟೆ ಮಾತಾಡ್ಕೊಂಡು ಹೋಗ್ರಿ, ಬೇಜಾರಾಗ್ಬಿಡ್ರಿ. ನಾವು ಇರೋದು ಹೇಳ್ತಿರೋದು. ಯಾಕಂದರೆ ಆಪೋಸಿಟ್ ಗಾಡಿ ಬರ್ತಿರ್ತವೆ, ನೀವು ಆರ ನೋಡಿದ್ರೆ ನೀವು ಹಿಂದಕ್ಕೆ ತಿರುಗಿ ನೋಡಲ್ಲ, ಮುಂದೆ ಎತ್ಲಾಗೋ ಕ್ಯಾರೆ ಅಂಬಲ್ಲ, ಜುಪ್ಪನಲ್ಲ, ಸುಮ್ಮನೆ ಹೋಗ್ತಿರ್ತೀರಿ ಇಬ್ಬರು ಮಾತಾಡ್ಕೊಂತ. ಹಂಗೆ ಮಾಡಬೇಡ್ರಿ. ರೋಡುಗಳಾಗೆ ಕ್ಲೀನಾಗಿ ರೂಲ್ಸ್ ಫಾಲೋ ಮಾಡಿರಿ. ಇಲ್ಲನ್ನ ಸೈಡಿಗೆ ನಿಂತ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ಹೋಗ್ರಿ ನೋಡಿ. ಹೋಗ್ತಾ ಇದ್ದೀವಿ, ಮುಂದೆ ಹೋಗಿ ಸಿಗೋಣ. ಇವಾಗ ಸಾನಾಗಿನ ಮಾಡಿದ್ರು ಅವರು, ನಮ್ಮ ದೋಸ್ತ. ನಾವು ತಿಂಡಿ ಮಾಡ್ಕೊಂಡ್ವಿ. ತಿಂಡಿ ಏನು ಮಧ್ಯಾಹ್ನದ ಊಟನ ಮಾಡಿದ್ವಿ. ಅಣ್ಣ
ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಹಂಗೆ ಒಂದು ಗಂಟೆ ನಿಲ್ಸಿದ್ವಿ. ಟೈರು ತಣ್ಣಗಾದಂಗೆ ಆಯ್ತು. ಯಾವ್ದು ಗುರು ಇದು ಪಡ್ರೋ ಅಂತ ಪಕ್ಕದಾಗ ಬಂದು ಕ್ರೋನ್ಪಿನಿಯನ್ ಸೌಂಡು. ಒಂದು ಗಂಟೆ ಟೈರು ತಣ್ಣಗಾದಂಗೆ ಆಯ್ತು. ಹೋಗ್ತಾ ಇದೀವಿ. ನಮ್ಮ ದೋಸ್ತ ಯಾಕೋ ಹಿಂದೆ ಸರ್ಕೊಂಬಿಟ್ಟಾನ, ಇನ್ನೂ ಬರೋಂಗಿಲ್ಲ. ಇವಾಗ ನಾವು ಈ ರೋಡ್ನಾಗ ಒಂದು 15 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ. 15 ಇಲ್ಲ, ಒಂದು ಮೋಸ್ಟ್ಲಿ ಒಂದು 7-8 ಕಿಲೋಮೀಟ್ರ್ ಇರ್ಬೋದು. ಇಲ್ಲೊಂದು ಟೋಲ್ ಬರ್ತದೆ. ಟೋಲಿಂದ ಲೆಫ್ಟ್ ಹೊಡ್ಕೊಂಡು ಸೀದಾ ಅಂಕಲೇಶ್ವರ ಹೋಗ್ತೀವಿ. ನಾವು ಆ ಕಡೆ ಹೋಗ್ಬೋದಾಗಿತ್ತು. ಈ ಕಡೆ ಯಾಕೆ ಬಂದ್ವಿ ಅಂದರೆ ಹೈಟ್ ಗಾಡಿ ಎಲ್ಲ ಇಲ್ಲೇ ಓಡಾಡೋದಲ್ಲ, ಅದಕ್ಕೆ ನಾವು ಇಲ್ಲೇ ಬಂದ್ವಿ. ಯಾರೋ ಹೋಗೋಬಿಟ್ಟು ಸುಮ್ಮನೆ ಯಾರೋ ನೋಡಿ ತನ್ನ ಜಾಗ ಖಾಲಿ ಇದ್ರು. ಮೊನ್ನೆ ಅಲ್ಲೆಲ್ಲ ಬಿಸಿಲೇ ಇರಲಿಲ್ಲ, ಇಲ್ಲಿ ಅಲ್ಲೇ ಬಿಸಿಲು ಸುಮ್ಮನೆ ಕೊಡ್ತೈತೆ. ನಾವು ನಿಧಾನಕ್ಕೆ ಹೋಗ್ತಾ ಇದೀವಿ. ಇವ್ರ ಗಾಡಿಗಳೇ ಕಾಣಂಗಿಲ್ಲ, ಎಲ್ಲೋದ್ರ ಅನ್ನೋದೇ ಗೊತ್ತಾಗ್ತಿಲ್ಲ. ಹಿಂದೆ ನಮ್ಮ ಗಾಡಿನೂ ಬರ್ತೈತೆ ಹಿಂದೆ ಆರಾಮಾಗೆ. ಹಂಗೆ ಟೋಲ್ ಗೇಟ್ನಾಗ ಹೋಗಿ ನಿಂತ್ಕೊಳ್ಳೋಣಂತೆ. ಬನ್ನಿ ಅಲ್ಲೋಗಿ ಸಿಗೋಣ. ಬಿಸಿಲು ಜಾಸ್ತಿ ಆಯ್ತು, ಗಾಳಿನೂ ಹೊಡಿತೈತೆ. ಹೋಗ್ಬೋದಾಗಿತ್ತು, ಎದುರು ಬಿಸಿಲು ಹೊಡೆಯೋದಕ್ಕೆ ಇಲ್ಲಿ ಸೈಡ್ ಹಾಕಿದ್ದೀವಿ ನೋಡಿ, ಬೇನ್ ಮಾಡ್ದಾಡಲ್ಲಿ ಅಲ್ಲೊಂದು ಹಿಂದೆ ಗಾಡಿ. ಊಟ ಮಾಡೋಣ ಅಂತೇಳಿ ಬಂದ್ವಿ. ಅಷ್ಟರಾಗೆ ನಮ್ಮ ದೋಸ್ತನೂ ಬಂದ. ನಮ್ಮ ದೋಸ್ತ ಏನು ಆರ್ಡ್ರ್ ಮಾಡ್ತಾನೋ ಗೊತ್ತಿಲ್ಲ, ಹೋಗಿದ್ದಾನೆ. ನಾನು ಮೊಸರನ್ನ ತಿನ್ನೋಣ ಅಂತ ಇದ್ದೀನಿ. ನಮ್ಮ ದೋಸ್ತ ಅಲ್ಲಿ ಕೂತ್ಕೊಂಡಾನೆ, ನಗ್ತಾ ಇದ್ದಾನೆ ನೋಡಿ. ಇವನ್ನೇ ನಮ್ಮ ದೋಸ್ತ. ಕುರ್ಚಿ 4 ಇರೋದು, ಇನ್ನೊಂದು ಹೇಳ್ಕೊಂಬರ್ತು ನಾನು. ನೋಡ್ಕೊಂಬಿಡ್ರಿ, ಕಾಣೆ ಆಗಿದ್ದು ಇಷ್ಟು ದಿನ 2 ವರ್ಷ, ಇವತ್ತು ಸಿಕ್ಕನ್ ನೋಡ್ರಿ. ನಾಚಿಕೆ ಅಂತದಾನೆ. ಯಾವ್ದೊಂದು ಆಂಟಿ ಇದ್ರೆ ಹೇಳ್ಬಿಡ್ರಿ. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ ಅವ್ವ. ಅಯ್ಯೋ ನೋಡ್ಗುರು, ಪ್ರಕಾಶ ಎಲ್ಲ ಪಾಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಊಟ ಗೀಟ ಮಾಡ್ಕೊಂಡ್ ಬಂದ್ವಿ. ನಮ್ಮ ದೋಸ್ತರು ಹೋದ್ರು, ನಾವೊಂದು ಸ್ವಲ್ಪ ರೆಸ್ಟ್ ಗಿಸ್ಟ್ ಮಾಡ್ಕೊಂಡ್ ಬಂದ್ವಿ. ಅವ್ರೇನು ಭಾಳ ದೂರ ಹೋಗಿಲ್ಲ, ಮುಂದೆ ಹೋಗಿದ್ದಾರೆ ಒಂದು 5-10 ಕಿಲೋಮೀಟ್ರು. ಇಲ್ಲಿ ನೋಡಿ, ಇವಾಗಿನ್ನ ಮಳೆ ಬಂದು ಬಿಟ್ಟಿರೋದು. ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ, ಫುಲ್ ಕೂಲ್ ಇದೆ. ಅಲ್ಲಿ ಬಿಸಿಲಿತ್ತು. ನಂದೂರ್ಬಾರಿಂದ ಹಿಂದೆ ಊಟಕ್ಕೆ ನಿಲ್ಸಿದ್ವಿ ನಾವು. ಇವಾಗ ಅಲ್ಲೇ ಇನ್ನೇನು ಅಕ್ಕಲ್ಕಾತ ಹತ್ರ ಇದ್ದೇನೆ ನೋಡಿ. ರೋಡ್ ಖಾಲಿ ಐತೆ, ಎಷ್ಟು ಸಖತ್ತ ಕಾಣ್ತೈತೆ. ಇನ್ನು ಅಂಕಲೇಶ್ವರ ಫಾರೆಸ್ಟನ್ನು ಸಖತ್ತಾಗಿರುತ್ತೆ. ಬೇಗ ಹೋಗೋಣ ಅಲ್ಲಿಗೆ. ಬೇಗ ಪಾಸ್ ಮಾಡ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ವ್ಯೂಸು ನೋಡಿ. ನಮ್ಮ ಗಾಡಿನೂ ಹಿಂದೆ ಬರ್ತೈತೆ. ಇಲ್ಲಂತೂ ಫುಲ್ ಮಳೆ ಹೊಡೆದ್ಬಿಟ್ಟೈತೆ, ಸಿಕ್ಕಾಪಟ್ಟೆ ಮಳೆ ಹೊಡೆದಿರೋದು ನೋಡಿ. ಫ್ರೆಂಡ್ಸ್, ಇವಾಗ ಗುಜರಾತ್ ಒಳಗೆ ಎಂಟ್ರಿ ಆಗಿದ್ವಿ. ಇಷ್ಟ ತಕ್ಕ ನಾವು ಮಹಾರಾಷ್ಟ್ರದೊಳಗೆ ಬಂದ್ವಿ. ಮಹಾರಾಷ್ಟ್ರದೊಳಗೆ ಒಂಚೂರು ರೋಡು ಮಳೆಗೆಲ್ಲ ದಿಬ್ಬ ಬಿದ್ದು ತಗ್ಗಾಕ್ಬಿಟ್ಟಿದ್ದಾವೆ. ಪ್ಯಾಚ್ ಕೆಲಸ ಮಾಡಿದ್ದಾರೆ, ಆದರೆ ಕ್ಲೀನಾಗಿ ಮಾಡಿಲ್ಲ. ಇದು ಗುಜರಾತ್ ಒಳಗೆ ಹೋಗ್ತಿರೋದು ನೋಡಿ ರೋಡ್ ಹೆಂಗಿದೆ. ಗುಜರಾತ್ ಒಳಗೆ ಹಳ್ಳಿಗೆ ಹೋಗೋ ರೋಡ್ ಸಮೇತನೂ ಹಿಂಗಿರ್ತವೆ. ರೋಡ್ ಸೂಪರ್ ಆಗಿದೆ. ಹಿಂಗಿದ್ರೆ ಎಷ್ಟು ದೂರ ಬೇಕಾದ್ರೂ ಹೋಗ್ಬೋದು. ಓವರ್ಟೇಕ್ ಮಾಡಕ್ಕೆ ಬಂದರೆ ಯಾರಿಗೂ ಅಡ್ಡ ಬರ್ತಾನೆ. ಎಪ್ಪತ್ತರಾಗೆ ಮೇಲೆ ಬರೋದು ಬಂದಾನೆ. ಅಲ್ಲಂತೂ ಆ ರೋಡ್ನಾಗೆ ಒಂದು ಗಾಡಿ ಓವರ್ಟೇಕ್ ಮಾಡೋಕ್ಕಾಗಲಿಲ್ಲ, ನಿಧಾನಕ್ಕೆ ಬಂದ್ವಿ. ಇವಾಗ ಗುಜರಾತ್ ಒಳಗೆ ಎಂಟ್ರಿ ಆಗಿದ್ದೀವಿ. ನೀನು ಇವಾಗ ಸಾಗ್ಬಾರ್ ದಾಟಿ ಫಾರೆಸ್ಟ್ನಾಗಂತ ನೆಟ್ವರ್ಕ್ ಬರಲ್ಲ. ಸೀದಾ ನೇತ್ರಾಗ ಹೋಗೋವರೆಗೂ ನಾವು ನೆಟ್ವರ್ಕೇ ಬರಲ್ಲ. ಒಂದು 50-60 ಕಿಲೋಮೀಟ್ರ್ ನೋಡಿ. ಎದುರಿಗೆಲ್ಲ ಕಾಣ್ತಿದೆ ಫಾರೆಸ್ಟು ನೋಡಿ, ಅಲ್ಲೆಲ್ಲ ಅದೇ. ಸೀದಾ ಹೋಗಿ ಅಲ್ಲಿ ಫಾರೆಸ್ಟ್ ಎಂಟ್ರಿ ಆಗೋ ಟೈಮ್ನಾಗ ನಿಲ್ಲಿಸಿ ಟೀಗಿ ಕುಡ್ಕೊಂಡು ಟೈರೆಲ್ಲ ಚೆಕ್ ಮಾಡಿ, ಟೈರು ಅದೆಲ್ಲ ಚೆಕ್ ಮಾಡ್ಕೊಂಡು ಸೀದಾ ಹೊರಟ್ಬಿಡೋದೆ. ಬನ್ನಿ ಬಾರ್ಡ್ರಲ್ಲಿ ಹೋಗಿ ಸಿಗುಮ್ಮ. ಬಾರ್ಡ್ರ್ ದಾಟಿದ್ದೀವಲ್ಲ, ಅಲ್ಲಿ ಹೋಟ್ಲ ಹತ್ರ ಹೋಗಿ ಸಿಗುಮ್ಮ. ಫೈನಲ್ಲಿ ಫಾರೆಸ್ಟ್ ಏರಿಯಾಗೆ ಬಂದು ನೋಡ್ಬರು. ಫಾರೆಸ್ಟ್ನಾಗೆ ಹೋಗ್ತಿರೋದು. ಇವಾಗ ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ನೆಟ್ವರ್ಕ್ ಬರಲ್ಲ. ಬರ್ತತೆ ಜಿಯೋ ಮತ್ತು BSNL ಬರ್ತತೆ. ಏರ್ಟೆಲ್ ಅಂತೂ ಬರೋದು ಇಲ್ಲ. ನಮ್ಮ ಹತ್ರ ಒಂದು ಹೊಸ ಇದು ಫಾರೆಸ್ಟಲ್ಲೆಲ್ಲ ನೆಟ್ವರ್ಕ್ ಬರೋ ಸಿಮ್ ಇಟ್ಕೊಂಡಿದ್ವಿ, VI ವಡಾಫೋನ್ನರ್ದು. ಅದು ಒಳ್ಳೆ ಚೆನ್ನಾಗಿ ನೆಟ್ವರ್ಕ್ ಬರ್ತೈತೆ. ಫಾರೆಸ್ಟಾಗಿ ಬರ್ತೈತೆ, ಆದರೆ ಸಿಟಿನಲ್ಲಿ ಬರಲ್ಲ. ಒಂದು ಕಡೆ 2G ನೆಟ್ ಹೋಗ್ಬಿಡ್ತೈತೆ. ಇಲ್ಲಿಂದ ಸೀದಾ ನೇತ್ರಾಂಗ್ ಹೋದ್ಮೇಲೆ ನೆಟ್ವರ್ಕ್ ಬರೋದು. ಫುಲ್ ಫಾರೆಸ್ಟ್ ಏರಿಯಾ. ಇಲ್ಲಿಗೆ ಬರೋಷ್ಟೊತ್ತಿಗೆ ಕತ್ಲಾಗ್ಬಿಡ್ತು. ಅಲ್ಲಿಂದ ಬಿಟ್ಟಿದ್ದು ನಾವು ಭಾಳ ದೂರ ಏನು ಬಂದಿಲ್ಲ ಗುರು. ಬೆಳಗ್ಗೆಯಿಂದನೂ ಒಂದು 200-250 ಕಿಲೋಮೀಟ್ರ್ ಬಂದರೆ ಹೆಚ್ಚಾಗ್ಬಿಟ್ಟತೆ ಅಷ್ಟೇ. ಇಲ್ಲಿ ಯಾವುದೋ ಶೇಕ್ ಆಗ್ತೈತೆ ಯಾಕೋ ಟೈರು. ಕನ್ಫ್ಯೂಸಾಗಿ ಸೀದಾ ಹೋಗ್ಬಿಡ್ತಾವೆ ಗಾಡಿಗಳು. ಐತೆ, ಅದಕ್ಕೆ ಟರ್ನಿಂಗ್ ಇರೋದು ಇಲ್ಲಿ. ಇಲ್ಲಿಂದ ರೈಟಿಗೆ ಹೊಡ್ಕೊಂಡು ಸೀದಾ ಹೋಗ್ಬೇಕು. ಡೌನು ಐತೆ ಒಂದು ಕಡೆಗೆ ಹಂಸನೇ ಇದ್ದಾವೆ. ಗೊತ್ತಾಗೋದಿಲ್ಲ, ಬೋರ್ಡ್ ಇಲ್ಲ, ಏನಿಲ್ಲ ನೋಡಿ.
ಒಂಚೂರು ಬಿಸಿಲು ಬಿದ್ದಿದ್ರೆ ಇನ್ನೂ ಸಖತ್ತಾಗಿ ಕಾಣೋದು. ನಾವು ಅಲ್ಲೇ ಬಂದರೆ ಅದು ಒಂದು 7 ಗಂಟೆ ಆಗೈತೆ. 7 ಗಂಟೆ ಇನ್ನೂ 7 ಗಂಟೆ ಆದರೂ ಈ ಕಡೆ ಕತ್ಲ ಅಲ್ಲ, 7:15 ಕತ್ಲಾಗದು ಈ ಕಡೆ. ನೋಡಿ ಹೋಗ್ತಾ ಇರೋದು ಬಂದು ಈ ರೋಡು ಅಂಕಲೇಶ್ವರ ರೋಡು. ನಾನು 4 ತಿಂಗಳು 5 ತಿಂಗಳು ಕೆಳಗೆ ಬಂದಾಗ ಎಲ್ಲ ಕೆದ್ರಿ ಜಲ್ಲಿ ಹಾಕಿ ಕೈ ಬಿಟ್ಟಿದ್ರು. ಇವತ್ತು ಟಾಪ್ ಆ್ಯಂಡ್ ಟಾಪ್ ರೋಡ್ ಮಾಡಿದಾರೆ ನೋಡ್ರಿ. ಇನ್ನೂ ಒಂದೊಂದು ಚೂರು ಐತೆ, ಅಂದರೆ ಅಷ್ಟು ದೂರ ಇಲ್ಲ, ಒಂದು 100 ಮೀಟ್ರು 200 ಮೀಟ್ರು ಹಂಗೈತೆ ಮಾಡಿದ್ದಾರೆ. ರೋಡ್ ಸಖತ್ತಾಗಿದೆ. ಇನ್ನು ಟರ್ನಿಂಗ್ ಐತೆ, ಅಂಶ ಇದ್ದಾವೆ, ಅವೇನು ಸಿಗ್ನಲ್ ಬೋರ್ಡ್ಗಳು ಹಾಕಿಲ್ಲ. ರೋಡ್ ಸೈಡಿಗೆ ಇವು ರೇಡಿಯಂ ಪಟ್ಟಿ ಹಾಕ್ಬೇಕು, ಅವೇನು ಹಾಕಿಲ್ಲ. ನಾವು ಹಾಕಿದ್ರೆ ಗೊತ್ತಾಗೋದು. ಫೈನಲ್ಲಿ ಅಂಕಲೇಶ್ವರ ಬಂದು ಗುರು ಯಾಕೆ ಗಾಡಿ ಓಡ್ಸೋಕ್ಕೆ ಬೇಜಾರಾಗ್ಬಿಟ್ಟು. ಯಾಕಂದರೆ ನಾನು ಮೊನ್ನೆ ಲಾಸ್ಟ್ ಟ್ರಿಪ್ಪು ಭತ್ತ ತುಂಬ್ಕೆ ಬಂದಿದ್ದೆ. ಎಲ್ಲಿಂದ ಅಂದರೆ ಹುಣಸಿಗಿಂದ. ಹಿಂಗೆ ನೈಟೆಲ್ಲ ನಿದ್ದೆ ಕಟ್ಕೊಂಡು ನಾನ್ ಸ್ಟಾಪ್ ಬಂದಿದ್ದೆ. ಎಲ್ಲಿಂದ ಅಂದರೆ ಬಿಜಾಪುರಿಂದ ಜಲ್ಕಿ ಬಾರ್ಡ್ರಿಂದ ಸೀದಾ ಅಹಮದಾಬಾದ್ವರೆಗೂ ಮಕ್ಕಂಡಿರಲಿಲ್ಲ, ಹಂಗೆ ಬಂದಿದ್ದೆ. ಆದರೂ 2-3 ದಿವಸ ಖಾಲಿಯಾಗಿದ್ದಿಲ್ಲ. ಅದೇ ಬೇಜಾರಕ್ಕೆ ಹೋಗಲಿಲ್ಲ ನಾನು. ಇವಾಗ ಬಂದು ಸೈಡ್ಗೆ ಹಾಕಿದ್ದೀನಿ. ಯಾಕೆ ಹೋಗಿಲ್ಲ ಅಂದರೆ ಇಲ್ಲಿದೆ ನೋಡಿ ಟಿಪ್ಪರ್ಗಳು. ಇಲ್ಲೊಂದೈತೆ ಟಿಪ್ಪರು ಮತ್ತು ಆಟ ಬೈಕ್ನರು ರಾಂಗ್ ಸೈಡ್ನಾಗ ಎಲ್ಲಂದ್ರಲ್ಲೇ ಬರ್ತಿದ್ದಾರೆ. ಜಿನಿ ಹನಿ ಬರ್ತೈತೆ. ಆ LED ಲೈಟ್ ಫೋಕಸಿಗೆ ಕಣ್ಣೆಲ್ಲ ಉರಿತಿದ್ದಾವೆ. ಅದಕ್ಕೆ ಸೈಡ್ ಹಾಕ್ಬಿಟ್ಟೆ. ಇದ್ದಿರಲಿ 4 ಗಂಟೆಗೆ ಎದ್ದೋಗೋಣ ಅಂತೇಳಿ ಬರುಚ್ ದಾಟಿ ಇನ್ನೊಂದು 200 ಕಿಲೋಮೀಟ್ರ್ ಐತೆ ಬಾವ್ಲ. ಅವು ಓದೇಟಿಗೆ ನಮಗೇನು ಶಾಂಪಲ್ ತಕ್ಕಂಡು ಖಾಲಿ ಮಾಡಲ್ಲ, ತುಮಕೂರನ್ನ ಖಾಲಿ ಮಾಡ್ದಂಗೆ. ಅವ್ರು ಬರೋದೇ 12 ಗಂಟೆ 1 ಗಂಟೆಗೆ ಶಾಂಪಲ್ ತಗೊಳಕ್ಕೆ. ಅದಕ್ಕೆ ನಮ್ಮ ಡ್ರೈವರ್ ಹತ್ರ ಮಾತಾಡಿ ಸೈಡ್ ಇಟ್ಬಿಟ್ಟೆ. ನಮ್ಮ ಡ್ರೈವರು ಹೋಗ್ಬಿಡ ನಡಿಯಪ್ಪ, ಹೋಗಿ ಖಾಲಿ ಮಾಡೋಣ ಅಂದ. ಅವಾಗಿದ್ದು ಹೇಳಿದೆ ಇದು ಅನ್ಲೋಡ್ ಮಾಡೋದು ಇದ್ದದ್ದೇ ಹೋಗೋಣ ಅಂತೇಳಿ ಬಂದು ನೋಡಿ ನಮ್ಮ ಡ್ರೈವರು ರಂಗಣ್ಣ. ಇವಾಗ ಆ ಕಡೆ ಬೇಡ ಅಣ್ಣ, ಇವೇ ಫಸ್ಟ್ ಲೈನ್ 4 ಗಂಟೆಗೆ ಹೋಗವು. ಅಲ್ಲೇನು ಮಾಡ್ತಾರೆ ಗೊತ್ತಾ, ಅಲ್ಲಿ ಹಾಕಿದ್ರೆ ಗಾಡಿ ಅಡ್ಡ ಹೊಡಿತಾರೆ. ಅವೆಲ್ಲ ಬೆಳಗ್ಗೆ ಆರಾಮಾಗಿ ಹೋಗವು. ಇವು ಫಸ್ಟ್ ಲೈನ್ ಐತೆ ನೋಡು, 4 ಗಂಟೆಗೆ ಹೋಗವು ಇವೆಲ್ಲ. 4 ಗಂಟೆಗೆ ಯಾಕಂದರೆ 4 ಗಂಟೆಗೆ ಯಾಕೆ ಎದ್ದು ಹೋಗ್ತೀವಿ ಅಂದರೆ ಟ್ರಾಫಿಕ್ ಇರಲ್ಲ. ಗಾಡಿ ಆಫ್ ಮಾಡಿ ಬೀಗ ಆಫ್ ಮಾಡ್ಬೋದು. ಬೆಳಗಿನ ಜಾವ ಟ್ರಾಫಿಕ್ ಇರಲ್ಲ, ಏನಿರಲ್ಲ. ಅದಕ್ಕೆ 4 ಗಂಟೆಗೆ ಎದ್ಬಿಟ್ರೆ ಕರೆಕ್ಟಾಗಿ 8:30-9 ಗಂಟೆಗೆ ಫ್ಯಾಕ್ಟ್ರಿಗೆ ಹೋಗ್ತೀವಿ. ಊಟ ಮಾಡೋಣ ಅಂತೇಳಿ ಹೋಟ್ಲಾಗ ನಿಲ್ಸಿದ್ದೀವಿ. ಹೋಟ್ಲ್ ಹೆಸ್ರು ಏನು ಗುರು, ಇಂಗ್ಲೀಷ್ ಓದಕ್ಕೆ ಬರಲ್ಲ. ನಾವು ಗೌರ್ಮೆಂಟ್ ಬ್ಯಾಚ್ ಅಲ್ಲ. ರಂಗಣ ಬಾ ಬನ್ನಿ ಹೋಗಿ ಫುಡ್ ತಗೊಂಡು ನೋಡೋಣ. ಚೆನ್ನ ಮಸಾಲ ಆರ್ಡ್ರ್ ಮಾಡಿದ್ವಿ, ಬಂದೈತೆ ಚೆನ್ನ ಮಸಾಲ ರೊಟ್ಟಿ ನೋಡಿ. ಇದು ಫುಡ್ ಹೆಂಗೈತೆ ಅಂತ ಟೇಸ್ಟ್ ಮಾಡೋಣ. ಚೆನ್ನ ಮಸಾಲ ಅಂದರೆ ಕಡಲೆ ಪಲ್ಯ, ನಮ್ಮ ಕಡೆ ಕಡಲೆಕಾಳು ಪಲ್ಯ ಅಂತಾರೆ. ಇವ್ರನ್ನ ಇಲ್ಲಿ ಚೆನ್ನ ಮಸಾಲ ಅಂತಾರೆ. ಚೆನ್ನ ಅಂದರೆ ಕಡಲೆನೇ. ಹಾಂ, ಕೊತ್ತಂಬರಿ ಸೊಪ್ಪು ಹಾಕಿ ಹೈಬ್ರಿಡ್ ಅಲ್ಲ. ಹೈಬ್ರಿಡ್ಡು. ಈ ಕಡೆ ನಮ್ಮ ಲೆಕ್ಕಕ್ಕಿರಲ್ಲ, ನೆನಿಟ್ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಟೇಸ್ಟ್ ಹೆಂಗೈತೆ ಹಾಕೇಳೋ. ಲಾಸ್ಟಿಗೆ ತಂದು ಕೊಡ್ತಾನೆ ಅಣ್ಣ. ಬೆಳ್ಳುಳ್ಳಿ ಹಾಕಿ ಆ ಕಡೆಗೆ ಇಕ್ಕೋಣ. ಒಂದ್ರಕ್ಕೆ ಹಾಕಿ 1 ಪ್ಲೇಟ್ ವಾಪಸ್ ಕಳ್ಸೋಣ. ನಮಗೆ ಮೇನು ನಿಂಬೆಹಣ್ಣು ಇರ್ಬೇಕು ಗುರು ಊಟ ಮಾಡ್ಬೇಕಾರೆ, ಇಲ್ಲಾಂದರೆ ಸಮಾಧಾನ ಆಗಲ್ಲ. ನಿಂಬೆಹಣ್ಣು ಈರುಳ್ಳಿ ಇಲ್ಲಾಂದರೆ ಸಮಾಧಾನ ಅಲ್ಲ. ನಮ್ಮ ರಂಗಣ್ಣಗೆ ಹಸಿಮೆಣ್ಸಿಕಾಯಿ ಇರ್ಬೇಕು. ರಂಗಣ್ಣ ಮಣ್ಣಿಂದ ಶರ್ಟ್ ಇದು ವೈಟ್ ಬನ್ನಿನ ಕಲರ್ ಚೇಂಜ್ ಮಾಡಿಬಿಡ್ತಾನೆ. ಮೈನ್ಸ್ ಡ್ರೈವರ್ ಆಗ್ಬಿಟ್ಟಾನೆ. ಮೈನ್ಸ್ ಡ್ರೈವರ್ ಅಂತ ನೋಡ್ಬೇಡ, ಮೈನ್ಸ್ನಾಗ ಇದ್ದಾಗ ನೀಟಾಗಿರ್ತಿದ್ವಿ. ಶೆಕೆಗೆ ಶರ್ಟ್ ಹಾಕೊಂಡಿಲ್ಲ, ಟವಲ್ ನೆಂದಂಗೆ ಆಗೈತೆ ಅಷ್ಟೇ, ಏನು ಮಾಡೋಂಗಿಲ್ಲ. ಯಾವುದೋ ಲಿಕ್ವಿಡ್ ಇಳಿದ್ಬಿಟ್ಟತ್ತಲ್ಲ ಗುರು ಕೈ ಮೇಲೆ, ಎಣ್ಣೆ ಇಳಿಸೋಗಿದ್ದಾನೆ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ, ಚೆನ್ನಾಗಿ ಮಾಡಿಕೊಟ್ಟಾರೆ. ಹೆಂಗೈತೆ ರಂಗಣ ಟೇಸ್ಟು? ಸೂಪರ್ ಐತೆ ಅಂತ ನಮ್ಮ ರಂಗಣ ಅದು ಪಿಕ್ಚರ್ ಮಾಡ್ತಿದ್ದಾನೆ ನೋಡಿ. ಎಲ್ಲ ನಮ್ಮದೇ ತಂದೂರಿ ರೊಟ್ಟಿ ಅದೆಲ್ಲ ಊಟ ಮಾಡಿದ್ಮೇಲೆ ಸಿಗೋಣ. ಆಮೇಲೆ ಸಿಗೋಣ ಬನ್ನಿ. खत्म, बाय बाय, टाटा, गुड बाय, गया.